ಬಾರೋ, ಏನು ತೀರ್ಮಾನ ತಗೊಂಡಿದ್ದೀನಿ ಅಂತ ಜಲ್ದಿ ಹೇಳ್ ಬಾ. ಹಾಂ, ನೀನು ಏನು ಏನು ಹೇಳ್ದಂಗೆ ಸುಮ್ಮನೆ ಇದೆಯಲ್ಲ, ಅಲ್ಲಿ ಕಿಳಿಸ್ಕೊಂತೀನಿ ಜೈಲಿಗೆ ಹೋಗ್ತೀಯ, ಫಸ್ಟ್ ಹೇಳಲೇ. ಗೌಡ್ರೆ ಗೌಡ್ರೆ ದುಡ್ಡು ತಗೊಂಬಂದಿದ್ದೀನಿ ಗೌಡ್ರೆ. 4.5 ಲಕ್ಷ 5 ಲಕ್ಷ ತೊಗೊಂಡು ಬಂದಿದ್ದೀನಿ. ಇನ್ನೂ 50,000 ಹೆಚ್ಚೇ ಕೊಡ್ತಾ ಇದ್ದೀನಿ ಗೌಡ್ರೆ. 50,000ನ ಯಾರು ಹೆಚ್ಚು ಕೊಡು ಅಂತ ಹೇಳಿದ್ರು? ನೀನು ನಾನು ಹೇಳಿರೋ 2 ಆಪ್ಷನ್ಗೆ ಯಾವುದಕ್ಕೆ ಒಪ್ಕೊಂಡಿದ್ಯಾ ಅಂತ ಹೇಳು. ಗೌಡ್ರೆ ಪ್ಲೀಸ್ ಗೌಡ್ರೆ, ದಯವಿಟ್ಟು ಇದೊಂದು ಸತಿ ಬಿಟ್ಬಿಡಿ ನಮಗೆ ಪ್ಲೀಸ್ ಗೌಡ್ರೆ. ಅಲ್ಲಿ ಕೇಳಿಸ್ಕೊಂಡ್ರೆ ನಮಗಿನ್ನೂ ಮಕ್ಕಳು ಮರಿ ಆಗಿಲ್ಲ ಗೌಡ್ರೆ, ಇನ್ನೂ ಚಿಕ್ಕ ವಯಸ್ಸು. ಯಾರಾದರೂ ನಗ್ತಾರೆ ನಮ್ಮನ್ನು ಆಡ್ಕೊಂಡು, ಇನ್ನೂ ಮಕ್ಕಳಾಗಿಲ್ಲ ಮರಿ ಆಗಿಲ್ಲ, ಆಲೆ ಒಲ್ಲೆಲ್ಲ ಉದ್ರೋಗ್ಬಿಟ್ಟಿದ್ದಾವೆ ಅಂತ ಹೇಳಿ ನಗ್ತಾರೆ ಗೌಡ್ರೆ. ಪ್ಲೀಸ್ ಗೌಡ್ರೆ, ಇದೊಂದು ಸತಿ ಕ್ಷಮಿಸ್ಬಿಡ್ರಿ ಗೌಡ್ರೆ, ಪ್ಲೀಸ್ ಗೌಡ್ರೆ. ಅದಕ್ಕೆ 5 ಲಕ್ಷ ದುಡ್ಡು ತೊಗೊಂಡು ಬಂದಿದ್ದೀವಿ, ಇನ್ನೂ 50,000 ಹೆಚ್ಚೇ ಕೊಡೋಣ ಅಂತೇಳಿ. ಗೌಡ್ರೆ ಪ್ಲೀಸ್ ಗೌಡ್ರೆ, ಗೌಡ್ರೆ. ಹ್ಞೂ ಗೌಡ್ರೆ. ಗೌಡ್ರೆ ಅಲ್ಲಿ ಕೇಳಿಸ್ಕೊಬೇಕಾಗಲ್ಲ ಗೌಡ್ರೆ ನನಗೆ. ಅಲ್ಲೇನು ಕೇಳಿಸ್ಕೊಬೇಡ, ಜೈಲಿಗೆ ಹೋಗು. ಜೈಲಿಗೆ ಹೋಗ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮನೆ. ಇಲ್ಲ ಗೌಡ್ರೆ, ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ಹೋಗೋಕ್ಕಾಗಲ್ಲ ಗೌಡ್ರೆ. ಅಂಗಡಿ ಮಾಡ್ತಾಯಿದ್ದೀನಿ, ಅಂಗಡಿ ಲಾಸ್ ಆಗುತ್ತೆ, ಅದಕ್ಕೋಸ್ಕರ ಪ್ಲೀಸ್ ಗೌಡ್ರೆ. ಅವ್ರೇನಾದರೂ ಜೈಲಿಗೆ ಹೋಗ್ಬಿಟ್ರೆ ನಾನು ನೋಡ್ಕೊಂಡೇ ಇರೋರು ಯಾರೂ ಇರಲ್ಲ ಗೌಡ್ರೆ. ನಾನು ನೋಡ್ಕೊಂಬರು ಯಾರು, ನನಗೆ ದುಡ್ದಾಕಾರ ಯಾರು? ನಾವು ಅಂಗಡಿ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಗೌಡ್ರೆ. ಪ್ಲೀಸ್ ಗೌಡ್ರೆ, ಇದೊಂದು ಸತಿ ಕ್ಷಮಿಸ್ಬಿಡಿ. ಅದಕ್ಕೆ 5 ಲಕ್ಷ ದುಡ್ಡು ತೊಗೊಂಡು ಬಂದಿದ್ದೀನಿ ಗೌಡ್ರೆ, ತಗೊಳ್ಳಿ. ಇಲ್ಲೋಡು, ಮತ್ತೆ ಏನಾದರೂ ನಿಮ್ಮಿಂದ ಇಂಥ ತಪ್ಪುಗಳಾದರೆ ನಾನಂತೂ ಸುಮ್ಮನೆ ಇರಲ್ಲ ನೋಡಿ, ಹೇಳಿರ್ತೀನಿ. ಕರ್ಕೊಂಡೋಗಿ ಅಲ್ಲಿ ಕಿಳಿಸೋದಂತೂ ಗ್ಯಾರಂಟಿ. ಸರಿ ಆಯಿತು ಗೌಡ್ರೆ. ಅವ್ರಿಗೆ ಕೊಟ್ಬಿಡ್ರಿ ಗೌಡ್ರೆ ದುಡ್ಡ. ಯಾರಿಗೆ ಕೊಡಬೇಕು ಅವ್ರಿಗೆ ನೀವೇ ಕೊಟ್ಬಿಡಿ. ಅದಕ್ಕೆ ನಿಮ್ಮ ಹತ್ರನೇ ಕೊಡೋಣ ಅಂತ ಹೇಳಿ ತಗೊಂಡು ಬಂದ್ವಿ. ಅವ್ರು ಯಾರೂ ದುಡ್ಡು ತಗೊಳ್ತಾ ಇಲ್ಲ. ನಾನು ಅನಾಥಾಶ್ರಮ ನಡೆಸ್ತಾ ಇದ್ದೀನಲ್ಲ, ಆ ಅನಾಥಾಶ್ರಮಕ್ಕೆ ಅವರು ದುಡ್ಡು ಕೊಟ್ಟಿದ್ದಾರೆ. ಅಣ್ಣ, ಅದರಲ್ಲಿ ನಾವು 1 ರೂಪಾಯಿನೂ ಬಳಸ್ಕೊಳ್ಳಲ್ಲ, 1 ರೂಪಾಯಿನೂ ಬೇಡ ಅವ್ರದ್ದು. ನೀವು ಅನಾಥಾಶ್ರಮ ನಡೆಸ್ತಾ ಇದ್ದೀರಲ್ಲ, ಅನಾಥ ಮಕ್ಳನ್ನ ನೋಡ್ಕೊಳ್ಳಿ, ಅನಾಥ ಮಕ್ಕಳಿಗೆ ಚೆನ್ನಾಗೆ ನೀವೆಲ್ಲನ ಸೌಕರ್ಯ ಮಾಡಿರಿ, ಚೆನ್ನಾಗಿ ನೋಡಿಕೊಂಡು ಅನಾಥಾಶ್ರಮ ಚೆನ್ನಾಗಿ ನಡೆಸ್ರಿ ಅಂತ ಹೇಳಿ, ಇನ್ನೂ ಇಂಪ್ರೂವ್ ಮಾಡಿರಿ ಅಂತ ಹೇಳಿ ನಮಗೇನೆ ನೀನೇ ಇಟ್ಕೊಂಡು ನೀವೇ ಅನಾಥಾಶ್ರಮ ನಡೆಸ್ರಿ ಅಂತ ಹೇಳಿದ್ದಾರೆ. ಸರಿ ಆಯಿತು ಗೌಡ್ರೆ, ಸರಿ ಆಯಿತು, ಕೊಟ್ಟಿದ್ದೀವಿ ಇವಾಗ ದುಡ್ಡು. ಸರಿ ಗೌಡ್ರೆ, ನಾವು ಸ್ವಲ್ಪ ಅನಾಥ ಮಕ್ಕಳಿಗೆ ನಾವು ನೋಡ್ಕೊಂತೀವಿ ಗೌಡ್ರೆ. ನಮಗೂ ಮಕ್ಕಳಿಲ್ಲ, ಅದಕ್ಕೇನೆ ನಾವು ನಮ್ಮ ಕೈಲಾದಷ್ಟು ತಿಂಗಳ ಇಷ್ಟು ರೇಷನ್ನು, ಮಕ್ಳಿಗೆ ಬಟ್ಟೆ ಎಲ್ಲ ಕೊಡ್ತೀವಿ ಗೌಡ್ರೆ. ಇದೊಂದು ಸತಿ ನಮ್ಮನ್ನು ಬಿಟ್ಬಿಡ್ರಿ ಗೌಡ್ರೆ. ಯಾರು ಕೊಡಲ್ಲ ಗೌಡ್ರೆ, ಸುಮ್ಮನೆ ಹಂಗೆ ಹೇಳ್ತಾರೆ. ಇವಾಗ ಬಿಟ್ಬಿಡ್ಲಿ ಅಂತ ಹೇಳಿ ಸುಮ್ಮನೆ ಹೇಳ್ತಾರೆ. ಆಮೇಲೆ ನಮ್ಮ ತಾಗಿಲ್ಲಪ್ಪ ನಾವೇನು ಕೊಡೋಣ ಅಂತ ಹೇಳ್ತಾರೆ. ಇವಾಗ ನೀವು ಹಿಂಗೆ ಹೇಳಿದ್ರಲ್ಲ, ಅದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ. ಇಲ್ಲ ಗೌಡ್ರೆ, ನಾನು ದುಡ್ದಿರೋ ದುಡ್ಡಲ್ಲಿ ಇಷ್ಟು ಅಂತ ಅನಾಥ ಮಕ್ಕಳಿಗಂತ ನಾನು ಸಹಾಯ ಮಾಡ್ತೀನಿ. ಅನಾಥ ಮಕ್ಕಳಿಗೆ ಬಟ್ಟೆ ಕೊಡಿಸ್ತೀನಿ, ಊಟ ಹಾಕಿಸ್ತೀನಿ, ಇದನ್ನು ಮಾಡ್ತೀನಿ ಗೌಡ್ರೆ ನಾನು. ದಯವಿಟ್ಟು ಗೌಡ್ರೆ, ಗೌಡ್ರೆ ಪ್ಲೀಸ್ ನನ್ನ ಬಿಟ್ಬಿಡಿ. ನಾನು ಅನಾಥ ಮಕ್ಕಳನ್ನ ನೋಡ್ಕೊಂತೀನಿ. ಮತ್ತು ನೀವು ವೃದ್ಧಾಶ್ರಮನೂ ಮಾಡ್ತಾ ಇದ್ದೀರಲ್ಲ, ವಯಸ್ಸು ಹೋಗಿರೋರಿಗೆ, ಅವ್ರಿಗೂ ಚೆನ್ನಾಗಿ ನೋಡ್ಕೊಂತೀನಿ. ಫಸ್ಟ್ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋದು ಕಲಿಯಲಿ. ಫಸ್ಟ್ ನೀನು ಅವರಿಬ್ರು ಚೆನ್ನಾಗೆ ನೋಡ್ಕ. ಸರಿ ಆಯಿತು ಗೌಡ್ರೆ, ಅವ್ರ ಅಪ್ಪ ಅಮ್ಮನೂ ಕರ್ಕೊಂಡು ನಮ್ಮ ಮನೇಲಿ ಇಟ್ಕೊತೀವಿ, ಕರ್ಕೊಂಡು ಬರ್ತೀವಿ. ನಮ್ಮ ಅತ್ತೆ ಮಾವನೂ ಬರ್ರಿ ನಮ್ಮ ಮನೇಲಿ ಇರುವಂತ್ರಿ ಅಂತ ಹೇಳಿ ಕರ್ಕೊಂಡು ಬಂದು ಇಟ್ಕೊತೀವಿ. ಅನಾಥ ಮಕ್ಕಳಿಗೆ ಸಹಾಯನೂ ಮಾಡ್ತೀವಿ. ಅಲ್ಲೂ ಇವಾಗ ವೃದ್ಧಾಶ್ರಮದ ವಯಸ್ಸು ಹೋಗಿರೋರಿಗೆ ಅವ್ರಿಗೂ ಸಹಾಯ ಮಾಡ್ತೀವಿ ಗೌಡ್ರೆ. ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಗೌಡ್ರೆ. ಇದೊಂದು ಸತಿ ಬಿಟ್ಟು ಬಿಡ್ರಿ ಗೌಡ್ರೆ. ಅಂತ ಶಿಕ್ಷೆ ಮಾತ್ರ ಕೊಡಬೇಡಿ. ಅಲ್ಲಿ ಕಿಳಿಸೋದಂದ್ರೆ ಸುಮ್ಮನೆನಾ? ಅಲ್ಲಿ ಕಿಳಿಸ್ಬಿಟ್ರೆ ಏನಿಲ್ಲ, ತಲೆ ಲೂಸ್ ಆಗಿಬಿಡುತ್ತೆ. ತಲೆಗೆ ಇರೋ ನರಕೂ ಅಲ್ಲಿ ನರಕೂನೆಲ್ಲನ ಲಿಂಕ್ ಇರುತ್ತೆ. ಏನಾನ ಅಲ್ಲಿ ಕಿಳಿಸ್ಬಿಟ್ರೆ ನಾವು ಗಟ್ಟಿ ಇರೋವಲ್ಲ, ತಲೆಗೆಲ್ಲ ಲೂಸ್ ಆದಂಗೆ ಆಗ್ಬಿಡುತ್ತೆ, ತಿರ್ಗಾ ತಿಕ್ಲರಾಗ್ಬಿಡ್ತಾರೆ. ಯಾಕೆ ಬೇಕು? ಇಲ್ಲೋಡಮ್ಮ, ನೀನು ಕಳ್ತನ ಮಾಡೇ ಆಗಲಿ, ನೀನು ಒಬ್ರಿಗೆ ಮೋಸ ಮಾಡಾಗಲಿ, ಒಬ್ರಿಗೆ ಅನ್ಯಾಯ ಮಾಡಾಗ್ಲಿಳು, ನಾನೇನು ನಿನಗೆ ದುಡ್ಡು ತಂದು ಕೊಡು ಅಂತ ನಾನು ಹೇಳ್ತಾ ಇಲ್ಲ. ನೀವು ಮಾಡಿರೋ ಕಳ್ತನಕ್ಕೆ ಹಿಂಗೆ ಮಾಡಿದಿರಲ್ಲ, ಅದಕ್ಕೆ ನಿಮಗೆ ಅದು ಕಷ್ಟ ಏನು ಅಂತ ಹೇಳಿ ಗೊತ್ತಾಗಲಿ ಅಂತ ಹೇಳ್ತಾ ಇರೋದು. ನಾವು ಹೆಂಗೆ ನಾವು ಅನಾಥಾಶ್ರಮ ನಡೆಸ್ಕೊಂಡು ಹೋಗ್ಬೇಕಂತ ನನಗೆ ಚೆನ್ನಾಗಿ ಗೊತ್ತೈತೆ. ಅಲ್ಲ ಗೌಡ್ರೆ, ನೀವು ಚೆನ್ನಾಗಿ ನಡೆಸ್ತೀರಾ. ನಿಮ್ದು ಒಳ್ಳೆ ಮನಸ್ಸಿರೋದಕ್ಕೇನೆ. ನಿಮ್ಮದು ಒಳ್ಳೆ ಮನಸ್ಸು ಗೌಡ್ರೆ. ಇವತ್ತು ನೀವು ಅನಾಥಾಶ್ರಮ ನಡೆಸ್ತಾ ಇದ್ದೀರಾ ಅಂತಂದರೆ
ನಿಜವಾಗ್ಲೂ ಇವತ್ತು ನೀವು ಗ್ರೇಟು. ವಯಸ್ಸು ಹೋಗಿರೋರ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ವೃದ್ಧಾಶ್ರಮ ಮಾಡಿ ಅಂತಂದ್ರೆ ನೀವು ನಿಜವಾಗ್ಲೂ ಗ್ರೇಟು. ಇವತ್ತು ಇರೋ ಅಂಥವ್ರು ಯಾರು ಅಂಥದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಗೊತ್ತಾ. ಯಾರೋ ಇಂಥವ್ರು ನೂರಕ್ಕೊಬ್ರು ಇಂಥದ್ದೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡೋದು. ಇದನ್ನ ನೀವು ಇಂಥ ಕೆಲಸ ಮಾಡಿದ್ದೀರಾ ಅಂತಂದರೆ ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಲೇಬೇಕು ಗೌಡ್ರೆ. ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಿಜವಾಗ್ಲೂ ನೀವು ತುಂಬ ಒಳ್ಳೆಯವರು ಗೊತ್ತಾ. ನೀವೆಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಹ್ಞೂ ಸುಗುಣ, ಈ ಗೌಡ್ರದ್ದು ಎಂಥ ಒಳ್ಳೆ ಮನಸ್ಸು ಅಂತ ನನಗೆ ಚೆನ್ನಾಗಿ ಇವಾಗ ಅರ್ಥ ಆಯಿತು. ನೋಡು, ನಾವು ಯಾರಿಗಾದ್ರೂ 10 ರೂಪಾಯಿ ಭಿಕ್ಷೆ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ, 10 ರೂಪಾಯಿ ಕೊಡಬೇಕಲ್ಲಪ್ಪ ಅಂತ ಹೇಳಿ. ನೋಡು, ಗೌಡ್ರು ಇವತ್ತು ಅವ್ರ ದುಡ್ಡಿಂದ, ಸ್ವಂತ ದುಡ್ಡಿಂದ ಇವತ್ತು ಅನಾಥಾಶ್ರಮ ವೃದ್ಧಾಶ್ರಮ ಮಾಡ್ತಾ ಇದ್ದಾರೆ ಅಂದರೆ ಗೌಡ್ರದ್ದು ಎಷ್ಟು ಒಳ್ಳೆ ಮನಸ್ಸು ಅಂತ ಅರ್ಥ ಆಗ್ತೈತೆ ಅಲ್ವೇನೇ ಸುಗುಣ? ಸಾಕು ಗೌಡ್ರನ್ನ ಹೊಗಳಿದ್ದು. ಇವಾಗ ಗೌಡ್ರು ಹೇಳಿರೋದು 2 ನಿರ್ಧಾರದಾಗೆ ಯಾವ ನಿರ್ಧಾರ ತಗೊಳ್ತೀರಾ ಅಂತ ಹೇಳಿ ಜಲ್ದಿ ಹೇಳ್ರಪ್ಪ. ಸಾಕು ಹೊಗಳಿದ್ದು. ಬೇಗ ಹೇಳಪ್ಪ, ಏನು ನಿರ್ಧಾರ ತಗೊಂಡಿದ್ಯಾ? ನಿನಗೆ ಯಾವ ಶಿಕ್ಷೆ ಆಗಬೇಕು ಅಂತ ಹೇಳು. ಅಯ್ಯೋ ಬೇಡ ಗೌಡ್ರೆ, ಪ್ಲೀಸ್ ಗೌಡ್ರೆ, ನಮ್ದು ಇನ್ನೂ ಚಿಕ್ಕ ವಯಸ್ಸು. ಪ್ಲೀಸ್ ಗೌಡ್ರೆ, ಅರ್ಥ ಮಾಡ್ಕೊಳ್ಳಿ ಗೌಡ್ರೆ. ಬೇಕಾದ್ರೆ ನಿಮ್ಮ ಮನೆಯೆಲ್ಲ ತೊಳ್ಕೊಂಡು ನಿಮ್ಮ ಮನೆ ಕೆಲ್ಸಕ್ಕೆ ಮಾಡಿಕೊಂಡು ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ. ನಿಮ್ಮ ಮನೆ ಕೆಲಸ ಮಾಡೋದಕ್ಕೆ ಬರ್ತೀನಿ ಗೌಡ್ರೆ. ಬೇಕಾದರೆ ಈ ಶಿಕ್ಷೆ ಕೊಡಿ ನನಗೆ. ಗೌಡ್ರೆ, ನನ್ನ ಹೆಂಡ್ತಿ ಬೇಕಾದರೆ ನಿಮ್ಮ ಮನೆ ಕೆಲಸ ಮಾಡೋದಕ್ಕೆ ಬರ್ತಾಳೆ ಗೌಡ್ರೆ. ಮನೆ ಕೆಲಸ ಮಾಡಿಸ್ಕೊಂಡು ಇಟ್ಕೊಳ್ರಿ ಗೌಡ್ರೆ. ಪರಿಮಳ, ಏನ್ರಿ? ಮನೆ ಕೆಲಸ ಮಾಡೋದಕ್ಕೆ ನಿನ್ಗೆ ಯಾರೋ ಆಳ್ಬೇಕು ಅಂತ ಹೇಳ್ತಾ ಇದ್ದಲ್ಲ, ಮನೆ ಕೆಲಸ ಮಾಡೋದಕ್ಕೆ ಬೇಕಾ ನಿನಗೆ ಯಾರಾದ್ರೂ? ಬೇಕು ಕಣ್ರಿ. ಊರಲ್ಲಿ ಯಾರ್ಯಾರನೋ ಕೇಳಿದೆ. ಎಲ್ರು ನಾನು ಬರೋದಿಲ್ಲ ಅಂತಾರೆ. ನನಗೊಂದು ಸ್ವಲ್ಪ ಪಾತ್ರೆ ಗೀತ್ರೆ ತೊಳೆದು ಬಟ್ಟೆ ತೊಳ್ಕೊಟ್ರೆ ಸಾಕಪ್ಪ. ಈ ಹುಡುಗಿ ಬರ್ತಾಳಂತೆ ನೋಡು. ಈ ಹುಡುಗಿನ ಮನೆ ಕೆಲಸಕ್ಕೆ ಕರ್ಕೊಳ್ಳೋದಾದ್ರೆ ಕರ್ಕೊ. ಸರಿ ಆಯ್ತು ಬಿಡ್ರಿ, ಬರಲಿ. ಸರಿ ಆಯಿತು ಗೌಡ್ರೆ, ನಿಮ್ಮ ಮನೆ ಕೆಲಸನಾದರೂ ಮಾಡ್ತೀನಿ. ಆದರೆ ಈ ಶಿಕ್ಷೆ ಮಾತ್ರ ಬೇಡ ನನಗೆ ರೀ. ನಾನು ಗೌಡ್ರ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಡ್ತೀನಿ. ಆದರೆ ಎಲ್ಲಿ ಕಳಿಸ್ಕೊಳ್ಳೋದು, ಈ ಜೈಲ್ಗೆ ಹೋಗೋದು, ಇದೆಲ್ಲದಕ್ಕಿನ್ನ ಈ ಮನೆ ಕೆಲಸ ಮಾಡ್ಕೊಡೋದೇ ಬೆಸ್ಟು. ದಿನ ಪಾತ್ರೆ ತೊಳ್ಕೊಡೋದು, ದಿನ ಬಟ್ಟೆ ಒಕ್ಕೊಡೋದು, ಇದನ್ನು ಮಾಡಿಕೊಟ್ರೆ ಸಾಕು ಅವರಿಗೆ. ನಾನು ಮನೆ ಕೆಲಸ ಮಾಡ್ಕೊಂಡೇ ಇರ್ತೀನಿ ಬಿಡ್ರಿ. ಸರಿ ಆಯ್ತು, ಹಂಗೆ ಮಾಡು ಸುಗುಣ. ದಿನ ಬಂದು ಇನ್ನೇನು ಕೆಲಸ ಇರಲ್ವಲ್ಲ ನಿನಗೆ, ಪಾತ್ರೆ ತೊಳ್ಕೊಟ್ಟು ಬಟ್ಟೆ ತೊಳ್ಕೊಟ್ಟು ಹೋಗು. ಮನೆ ಕೆಲಸ ಮಾಡೋದೇ ಬೆಸ್ಟು. ಸರಿ ಆಯಿತು ಗೌಡ್ರೆ, ನಾಳೆಯಿಂದಲೇ ಬಂದು ನಿಮ್ಮ ಮನೆ ಕೆಲಸ ಮಾಡಿಕೊಡ್ತೀನಿ. ಬೆಳಗ್ಗೆ ಬರ್ತೀನಿ. ಬೆಳಗ್ಗೆ ಬಂದು ದಿನ ನಿಮಗೆ ಕೆಲಸ ಮಾಡಿಕೊಡ್ತೀನಿ. ಇವತ್ತಿಂದನೇ ಬಾರಮ್ಮ, ಪಾತ್ರೆ ಜಾಸ್ತಿ ಇದ್ದಾವೆ ತೊಳಿವಂತೆ. ಇವತ್ತಿಂದಲೇ ಬಾ. ಸರಿ ಆಯ್ತಕ್ಕ, ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಬಂದು ಎಲ್ಲ ಮಾಡಿಕೊಡ್ತೀನಿ, ಪಾತ್ರೆ ಗೀತ್ರೆ ತೊಳೆದು. ಆದರೆ ನಮಗೆ ಶಿಕ್ಷೆ ಮಾತ್ರ ಕೊಡಬೇಡ್ರಿ ಗೌಡ್ರೆ. ಮತ್ತೆ ನಿಮ್ಮಿಂದ ಇಂಥ ತಪ್ಪುಗಳು ಆಗಬಾರ್ದು. ಇವಾಗ ನಾನೇನೇನು ಪುಕ್ಸಟ್ಟೆ ಕೆಲಸ ಮಾಡಿಸ್ಕೊಳ್ಳಲ್ಲ. ನಮ್ಮ ಮನೆ ಕೆಲಸನ ನೀನು ಸಂಬಳನೂ ಕೊಡ್ತೀನಿ, ಸರಿನಾ? ಇಷ್ಟ ಅಂತ ಹೇಳಿ ಸಂಬಳನೂ ಕೊಡ್ತೀನಿ. ಸರಿ ಆಯಿತು ಗೌಡ್ರೆ, ಆಯಿತು, ಬರ್ತೀನಿ ಮನೆ ಕೆಲಸಕ್ಕೆ. ನೀನು ಬಾರೋ ವರ್ಷ ಏನು ಕಾರಣ? ಹೊಲ್ದಾಗೆ ಬೇಜಾನ್ ಕೆಲಸ ಇರುತ್ತೆ ಗೌಡ್ರ ಹೊಲದಲ್ಲಿ. ನಾನು ಬರೋದಕ್ಕಾಗಲ್ಲ ಕಣ್ಣಣ್ಣ, ನಾನು ಎಗ್ ರೈಸ್ ಅಂಗಡಿ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಬರೋದಕ್ಕಾಗೋದಿಲ್ಲ. ಅವ್ರು ಬರೋಕ್ಕಾಗಲ್ಲ ಗೌಡ್ರೆ, ಯಾಕಂದರೆ ಎಗ್ ರೈಸ್ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನಮ್ಮದು ಜೀವನ ಮಾಡಬೇಕಲ್ಲ, ನಾವು ಸ್ವಲ್ಪ ಮನೆಗಿನೇ ಕಟ್ಟಬೇಕು ಅಂತ ಇದ್ದೀವಿ. ಅದಕ್ಕೆ ಮನೆಗಿನೇ ಕಟ್ಕೊಳ್ಳೋಕ್ಕೆ ಚೆನ್ನಾಗಿ ದುಡಿಬೇಕಲ್ಲ, ಅದಕ್ಕೋಸ್ಕರ ಗೌಡ್ರೆ ಬರೋದಕ್ಕಾಗಲ್ಲ. ಸರಿ ಆಯಿತು, ಅವನೇನು ಕರೀಲಿಲ್ಲ. ನಮ್ಮ ಮನೆ ಕೆಲಸ ತಾಳಬೇಕು, ನಮ್ಮ ಮನೇಲಿ ಕೆಲಸ ಮಾಡಿಕೊಡು ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಈ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಗೌಡ್ರ ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ಏನು ಮಾಡಲಿ, ಇವಲ್ಲಿ ಕಿಳಿಸ್ಕೊಳ್ಳೋದು, ಜೈಲ್ಗೆ ಹೋಗೋದು, ಇವೆರಡಕ್ಕಿನ್ನ ಗೌಡ್ರ ಮನೆಯಲ್ಲಿ ಕೆಲಸ ಮಾಡೋದೇ ಬೆಸ್ಟು. ಇನ್ನೇನು ಒಂದು ಸ್ವಲ್ಪ ಪಾತ್ರೆ, ಒಂದು ಸ್ವಲ್ಪ ಬಟ್ಟೆ, ಅದನ್ನೆಲ್ಲನ ತೊಳ್ಕೊಟ್ರೆ ಸಾಕು. ಇನ್ನೇನು ಮಾಡೋದು? ಇದೆಲ್ಲ ಇವೆರಡು ಶಿಕ್ಷೆಗಿನ್ನ ಇದೇ ವಾಸಿಯಪ್ಪ ಅಂತ ಅನ್ನಿಸ್ತೈತೆ. ಹೆಂಗೂ ಸಂಬಳ ಕೊಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ ಗೌಡ್ರು. ಅದಕ್ಕೇ ಸಂಬಳನೂ ಸಿಕ್ಕಂಗಾಗುತ್ತೆ, ನಮಗೆ ಶಿಕ್ಷೆಯಿಂದನೂ ತಪ್ಪಿಸ್ಕೊಂಡಂಗಾಗುತ್ತೆ ಅಂತ ಹೇಳಿ ನಾನು ಗೌಡ್ರ ಮನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೀನಿ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.